ಮೆಣಸಿನಕಾಯಿ ಮಾರಾಟಕ್ಕೆ ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೊಂಡಿರುವಂತಹ ಬ್ಯಾಡಗಿ ಎಪಿಎಂಸಿಯಲ್ಲಿ ನಿನ್ನೆ ನಡೆದಂತಹ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೆಣಸಿನಕಾಯಿ ದರಕ್ಕೆ ಸಂಬಂಧಪಟ್ಟಂತೆ ರೈತರು ಆಕ್ರೋಶಗೊಂಡ್ರು. ಅದು ಒಂದ್ ರೀತಿ ಲಿಮಿಟ್ ಕ್ರಾಸ್ ಆಗಿತ್ತು. ಹಿಂಸಾಚಾರ ಪ್ರಕರಣ ಕೂಡ ಬ್ಯಾಡಗಿ ಎಪಿಎಂಸಿಯಲ್ಲಿ ನಡೆದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡ್ತಾ ಹೋಗೋಣ. 47 ಮಂದಿಯನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯಾದಂತಹ ಹಿನ್ನೆಲೆಯಲ್ಲಿ ಈಗ ಕ್ರಮ ತಗೊಂಡಿದ್ದು. ನಿನ್ನೆ ಸುಮಾರು 6 ಕಾರ್ಗಳು, 3 ಬೈಕ್ಗಳು, ಅಗ್ನಿಶಾಮಕ ವಾಹನಕ್ಕೂ ಕೂಡ ಬೆಂಕಿ ಹಚ್ಚಿದ್ರು. 1,000ಕ್ಕೂ ಹೆಚ್ಚು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಮೆಣಸಿನಕಾಯಿ ಬೆಲೆ ಇಳಿಕೆಯಾಗಿದ್ದಕ್ಕೆ ರೈತರು ರೊಚ್ಚಿಗೆದ್ದಿದ್ರು. ಸದ್ಯ ಪರಿಸ್ಥಿತಿ ತಣ್ಣಗಾಗಿದೆ. ಸ್ಥಳದಲ್ಲಿ ಭಾರಿ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಲಾಗಿದ್ದು ಇವತ್ತು ರೀಟೆಂಡರ್ ಕರೆಯೋಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಅದನ್ನೇ ಹೇಳಿದ್ದು, ರಾಷ್ಟ್ರೀಯ ಮಟ್ಟದಲ್ಲಿ ಮೆಣಸಿನಕಾಯಿ ಮಾರಾಟಕ್ಕೆ ಅಂತಲೇ ಖ್ಯಾತಿಗೊಂಡಿರುವಂತಹ ಬ್ಯಾಡಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮೆಣಸಿನ ದರ ಏನಿದೆ ತೀವ್ರ ಕುಸಿತ ಕಂಡ ಹಿನ್ನೆಲೆ ಸಾವಿರಾರು ರೈತರು ಪ್ರತಿಭಟನೆಗೆ ಅಂತ ಇಳಿದು ಅದು ಹಿಂಸಾಚಾರಕ್ಕೆ ತಿರುಗಿದಂತಹ ಘಟನೆಯೂ ಕೂಡ ನಿನ್ನೆ ನಡೆದಿತ್ತು. ಈಗ ದರ ಕುಸಿತದಿಂದ ಆಕ್ರೋಶಗೊಂಡ ರೈತರು ಎಪಿಎಂಸಿ ಆಡಳಿತ ಕಚೇರಿ ಮೇಲೆ ಕೂಡ ದಾಳಿಯನ್ನ ನಡೆಸಿ ದಾಂಧಲೆ ನಡೆಸಿದ್ದು ಅಲ್ಲದೆ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳ ವಾಹನ ಸೇರಿ ಹಲವು ವಾಹನಗಳಿಗೆ ಬೆಂಕಿ ಹಚ್ಚಿದ್ರು. 6 ಕಾರು, 3 ಬೈಕ್, ಅಗ್ನಿಶಾಮಕ ವಾಹನಕ್ಕೂ ಕೂಡ ಬೆಂಕಿ ಹಚ್ಚಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೇಗಪ್ಪ ಇದೆ ಎಪಿಎಂಸಿ ಮಾರುಕಟ್ಟೆಯ ಸುತ್ತಮುತ್ತ ಪರಿಸ್ಥಿತಿ ಅಂದ್ರೆ ಫೈನ್, ಸ್ವಲ್ಪ ತಣ್ಣಗಾಗಿದೆ, ಬಟ್ ಸ್ಟಿಲ್ ಬೂದಿ ಮುಚ್ಚದ ಕೆಂಡದಂತೆಯೇ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ರೀಟೆಂಡರ್ ಕೂಡ ಕರೆಯಲು ನಿರ್ಧಾರ ಮಾಡಿದ್ದಾರೆ. ಇಡೀ ವರ್ಷ ಬರಗಾಲದಲ್ಲೇ ಬೆಂದಂತಹ ರೈತರು ಅಲ್ಪ ಸ್ವಲ್ಪ ಮಳೆಯನ್ನ ನಂಬಿಕೊಂಡು, ಅಕ್ಕಪಕ್ಕದ ಬೋರ್ವೆಲ್ಗಳನ್ನೇ ನಂಬಿಕೊಂಡು ಮೆಣಸಿನಕಾಯಿ ಬೆಳೆಯನ್ನ ಹಾಕಿ ಈಗ ಇದ್ದಕ್ಕಿದ್ದಂತೆ ಈ ಸಲವೂ ಕೂಡ ಮಳೆ ಇಲ್ಲ. ಹಾಗೆ ನೋಡೋದಾದ್ರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಒಂದು ರಣ ಬಿಸಿಲು ಕಾಡ್ತಾ ಇತ್ತು. ಇದರ ನಡುವೆ ದರ ಈ ರೀತಿಯಾಗಿ ಇಳಿಕೆ ಆಗ್ಬಿಟ್ರೆ ನಾವು ಇಡೀ ವರ್ಷ ಕಾದಿದ್ದೆಲ್ಲ ವ್ಯರ್ಥ ಅನ್ನೋ ಕೋಪಕ್ಕೆ ನಿನ್ನೆ ಪರಿಸ್ಥಿತಿ ಈ ರೀತಿಯಾಗಿತ್ತು. 1,000ಕ್ಕಿಂತಲೂ ಹೆಚ್ಚಿನ ರೈತರು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಎಲ್ಲವೂ ಪ್ರತಿಭಟನೆ ಅಂತ ಇದ್ದಿದ್ದು ಎಲ್ಲವೂ ಸರಿಯಾಗಿ ಸಾಗ್ತಾ ಇತ್ತು. ಬಟ್ ಇದ್ದಕ್ಕಿದ್ದಂತೆ ಪ್ರತಿಭಟನೆ ಹಿಂಸಾಚಾರದ ರೂಪವನ್ನ ತಡೆಯುತ್ತೆ. ಪೊಲೀಸರ ವಿಚಾರದಲ್ಲೂ ಕೂಡ ಅವರು ಒಂದ್ ರೀತಿ ಪೊಲೀಸರನ್ನ ಅಟ್ಟಿಸ್ಕೊಂಡು ಹೋಗುವಂತಹ ಪ್ರಕರಣ ಕೂಡ ನಡೀತು. ಗಮನಿಸ್ತಾ ಇದ್ದೀರಿ, ಪೊಲೀಸರಿಗೂ ಕಲ್ಲು ತೂರಾಟ ನಡೆಸಿದಂತಹ ಪ್ರಕರಣ, ಅಲ್ಲಿ ನಿಂತಹ ವಾಹನಗಳನ್ನ ಜಖಂಗೊಳಿಸಿದ್ದು, ಬೆಂಕಿ ಹಾಕಿದ್ದು, ಈ ರೀತಿಯ ಅನೇಕ ಅವಘಡಗಳಿಗೆ ನಿನ್ನೆ ಬ್ಯಾಡಗಿಯ ಎಪಿಎಂಸಿ ಒಂದು ಸಾಕ್ಷಿಯಾಗಿತ್ತು. ಹಿಂಸಾಚಾರ ಪ್ರಕರಣ ಹೇಗೆ ನಡೆದಿತ್ತು ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಸೊ ಇದೆಲ್ಲವೂ ಆದ ನಂತರ ಈಗ ಸ್ವಲ್ಪ ಪರವಾಗಿಲ್ಲ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವತ್ತು ರೀಟೆಂಡರ್ ಕರೆಯೋಕೆ ನಿರ್ಧಾರ ಕೂಡ ಮಾಡಿದ್ದಾರೆ. ಮೆಣಸಿನಕಾಯಿ ಒಂದು ದರ ದಿಢೀರ್ ಅಂತ ಕುಸಿತವಾಗಿದ್ದೇ ಇದಕ್ಕೆ ಕಾರಣ ಅಂತ ನಾವು ಗಮನಿಸಬಹುದು. ಇದರಲ್ಲಿ ರೈತರು ಕೂಡ ರೊಚ್ಚಿಗೆದ್ದಿದ್ದು ಅದೇ ವಿಚಾರಕ್ಕೆ. ಎಪಿಎಂಸಿ ಆಡಳಿತ ಕಚೇರಿ ಮೇಲೂ ಕೂಡ ಕಲ್ಲು ತೂರಾಟವನ್ನ ನಡೆಸಿದ್ರು. ಸಿಕ್ಕದನ್ನೆಲ್ಲ ಉಡೀಸ್ ಮಾಡಿ ಹಾಕ್ಬಿಟ್ರು. ಅಲ್ಲಿ ನಿಂತಹ ಫೈರ್ ಇಂಜಿನ್ ವೆಹಿಕಲ್ಗಳಿಗಾಗಿರ್ಬೋದು, ಬೈಕ್ಗಳಿಗಾಗಿರ್ಬೋದು, ಕಾರ್ಗಳಿಗಾಗಿದ್ರು ಬೆಂಕಿಯನ್ನ ಹಚ್ಚಿದ್ರು. ಪೊಲೀಸರು ಕಂಟ್ರೋಲ್ ಮಾಡೋ ಪ್ರಯತ್ನ ಪಟ್ಟರು ಕೂಡ ಆಗ್ಲಿಲ್ಲ ನಿನ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಫಕೀರಯ್ಯ ನೀಡ್ತಾರೆ. ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಫಕೀರಯ್ಯ, ಸದ್ಯದ ಪರಿಸ್ಥಿತಿ ಬ್ಯಾಡಗಿ ಎಪಿಎಂಸಿಯಲ್ಲಿ ಹೇಗಿದೆ? ಎಲ್ಲವೂ ತಣ್ಣಗಾಯ್ತಾ? ಡೀಟೇಲ್ಸ್ ಏನಿದೆ? ಖಂಡಿತವಾಗ್ಲೂ ವಿದ್ಯಾ ಮಲ್ನಾಡ್, ನಿನ್ನೆ ಬ್ಯಾಡಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಏನೋ ಪ್ರತಿಭಟನೆ ನಡೆದು ತದನಂತರ ರೋಷಾಗ್ನಿಗೆ ಹೆಚ್ಚಾಗಿ 6ಕ್ಕೂ ಅಧಿಕ ಕಾರುಗಳು, 1 ಅಗ್ನಿಶಾಮಕ ದಳದ ವಾಹನ ಮತ್ತೆ ಆಡಳಿತ ಕಚೇರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಸದ್ಯ ಪರಿಸ್ಥಿತಿ ನೋಡೋದಾದರೆ ಈಗಾಗಲೇ ಸಂಪೂರ್ಣವಾಗಿ ಶಾಂತವಾಗಿರುವಂಥದ್ದು. ಅಂದರೆ ಬ್ಯಾಡಗಿ ಮೆಣಸಿನಕಾಯಿ ದರದ ಕಡಿಮೆ ಆಗುತ್ತೆ. ಏಕಾಏಕಿ 1 ವಾರದಿಂದ ಮತ್ತೊಂದು ವಾರಕ್ಕೆ ಈಗಾಗಲೇ 5,000 6,000 ರೂಪಾಯಿ ಮೆಣಸಿನಕಾಯಿ ದರ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ರೈತರ ರೋಷಾಗ್ನಿ ಹೆಚ್ಚಾಗಿ ಒಂದು ರೀತಿ ಏನೋ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದಂಥದ್ದು. ಪೊಲೀಸರಿಗೆ ಏಕಾಏಕಿ ಹತೋಟಿಗೆ ಬಾರದಂಥ ಪರಿಸ್ಥಿತಿ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಆಗಿರುವಂಥದ್ದು. ಈಗ ಸದ್ಯ ಏನೋ ಪರಿಸ್ಥಿತಿ ಶಾಂತವಾಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೆ ಏನು ಸಂಪೂರ್ಣವಾಗಿ ಬಿಗಿ ಭದ್ರತೆಯನ್ನು ವಹಿಸಿರುವಂಥದ್ದು. ಇವತ್ತು ಈಗಾಗಲೇ ಮೆಣಸಿನಕಾಯಿಗೆ ಉತ್ತಮ ದರ ಸಿಗೋ ಹಿನ್ನೆಲೆಯಲ್ಲಿ ಮತ್ತೆ ರೀಟೆಂಡರ್ಗೆ ಅವಕಾಶವನ್ನು ಜಿಲ್ಲಾಡಳಿತ ಮಾಡಿಕೊಟ್ಟಿರುವಂಥದ್ದು. ಹೀಗಾಗಿ ಈಗಾಗಲೇ ಅಂದರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿದ ಹಿನ್ನೆಲೆಯಲ್ಲಿ 47ಕ್ಕೂ ಅಧಿಕ ರೈತರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.